ಮಳೆಗೆ ಹಾನಿಯಾದ ಬೆಳೆ ವೀಕ್ಷಿಸಿದ ಹಂಪನಗೌಡ ಬಾದರ್ಲಿ. ಅತಿವೃಷ್ಟಿಯಿಂದ ಬೆಳೆ ಹಾನಿಗೊಳಗಾದ ತಾಲೂಕಿನ ವಿವಿಧ ಹೋಬಳಿಗಳಿಗೆ ಶಾಸಕ ಹಂಪನಗೌಡ ಬಾದರ್ಲಿ ತಹಸೀಲ್ದಾರ್ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ತಾಲೂಕಿನ ಯಾಪಲಾಪರ್ವಿ, ವಲ್ಕಂದಿನ್ನಿ, ರಾಗಲಾಪರ್ವಿ, ಗೋನವಾರ ಮತ್ತು ಆಯನೂರು, ಹೆಡಗಿನಾಳ, ಬಾದರ್ಲಿ, ಅಲಬನ್ನೂರು, ಬೆಳಗೂರ್ಕಿ ಹಾಗೂ ಜೋಳದ ರಾಶಿ ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆ ವೀಕ್ಷಣೆ ಮಾಡಿದರು. ಕಂದಾಯ ಇಲಾಖೆ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡಲು ಅಧಿಕಾರಿಗಳಿಗೆ ಸೂಚಿಸಿದರು. ಬೆಳೆ ಹಾನಿ ವರದಿ ಸರ್ಕಾರಕ್ಕೆ ಸಲ್ಲಿಸಿದ ಕೂಡಲೇ ರೈತರಿಗೆ ಪರಿಹಾರ ಕೊಡಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಹಾನಿಗೊಳಗಾಗಿ ಸಂಕಷ್ಟ ಅನುಭವಿಸುತ್ತಿರುವ ರೈತರಿಗೆ ಭರವಸೆಯನ್ನ ನೀಡಿದರು. ವರದಿ ವೆಂಕಟೇಶ್ ನಾಯಕ, ಪ್ರಜಾಪವರ್ ಟಿವಿ, ಸಿಂಧನೂರು. ಬರ್ತಕ್ಕಂಥ ಕೆಲವು ಗ್ರಾಮಗಳಿಗೆ ಮತ್ತು ತಹಸೀಲ್ದಾರರು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು, ARI ಮತ್ತು ಆ ಭಾಗದ ಗ್ರಾಮೀಣ ಗ್ರಾಮಸ್ಥರನ್ನು, ರೈತರನ್ನು ಒಳಗೊಂಡು ಅತಿವೃಷ್ಟಿಯಿಂದ ಆಗಿರತಕ್ಕಂಥ ಹೊಲಗಳಿಗೆ ಭೇಟಿಯಾಗಿ ರೈತರ ಜೊತೆ ಚರ್ಚೆ ಮಾಡಿ ಸರ್ವೆ ಮಾಡೋದಕ್ಕೆ ಜಂಟಿಯಾಗಿ ಕಂದಾಯ ಮತ್ತು ಕೃಷಿ ಇವರ ಜೊತೆಯಲ್ಲಿ ಒಂದು ವರದಿ ಸಲ್ಲಿಸಲು ಸೂಚನೆಯನ್ನು ಕೊಡಲಾಗಿದೆ. ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮತ್ತು ನಾವು ಕೂಡ ಆದಷ್ಟು ತೀವ್ರಗತಿಯಲ್ಲಿ ಸ್ವಲ್ಪ ಮಳೆ ನಿಂತ ನಂತರ ಪ್ರಾಥಮಿಕವಾಗಿ ಅಂದಾಜು ಜೋಳ 450 ಜೋಳ, 450 ಹೆಕ್ಟೇರ್ ಹೆಕ್ಟರ್, 100 ಎಕರೆ, 100 ಹೆಕ್ಟರ್. ಯಾವ ಸರ್? ತೊಗರಿ. ಕಾಟನ್ 50 ಹೆಕ್ಟರ್. ತೊಗರಿ ಎಷ್ಟು ಸರ್? ತೊಗರಿ 100 ಹೆಕ್ಟರು, ಜೋಳ 450 ಹೆಕ್ಟರ್, ಕಾಟನ್ 50 ಹೆಕ್ಟರ್, ಒಟ್ಟು 600 ಹೆಕ್ಟರ್ ಅಂದಾಜು. ಹೈ ಎಸ್ಟಿಮೇಷನ್ ಇದು ಈಗಿನ ಇದ್ರ ಪ್ರಕಾರ. ಮತ್ತು ಇನ್ನೂ ಒಂದು 3-4 ದಿವಸದಲ್ಲಿ ಮಳೆ ನಿಂತ ನಂತರ BAಗಳು ಏನು ಸರ್ವೆ ಆಗುತ್ತೆ ಅವೆಲ್ಲನ ಕ್ರೋಢೀಕರಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲು ಸೂಚನೆಯನ್ನು ನೀಡಲಾಗಿದೆ. ಇದರಲ್ಲಿ ವಿಶೇಷವಾಗಿ ಈ ಭಾಗ ಹೊರಗಡೆ ಬೆಳೀತಕ್ಕಂಥ ಭಾಗದ ಜೋಳ, ಹತ್ತಿ, ತೊಗರಿ, ಸೂರ್ಯಪಾನದ್ದು ಆಗಿದೆ, ಹಾರ್ವೆಸ್ಟಿಂಗ್ ಮುಗಿದಿದೆ ಆಲ್ರೆಡಿ. ಈ ಎರಡು ಬೆಳೆಗಳ ಒಂದು ಸರ್ವೆ